ರಾಜ್ಯದಲ್ಲಿ ಸಂಪುಟ ಸರ್ಕಸ್ ತುಂಬ ಜೋರಾಗಿ ನಡೀತಾ ಇದೆ. ಎಲ್ಲರೂ ಕೂಡ ಮಾತನಾಡ್ತಿದ್ದಾರೆ ಯಾವಾಗ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಅನ್ನುವಂಥದ್ದು ತುಂಬ ಚರ್ಚೆಯಲ್ಲಿರುವಂಥ ವಿಷಯ. ಆದರೆ ಅತ್ತ ಮುಖ್ಯಮಂತ್ರಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದರು, ಖರ್ಗೆ ಅವರನ್ನ ಭೇಟಿಯಾದರು. ಇದಾದಮೇಲೂ ಕೂಡ ಈ ಸಂಪುಟದ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ. ಹಾಗಾದರೆ ಸಾಕಷ್ಟು ಸುದ್ದಿಗಳ ನಡುವೆ, ಗಾಳಿ ಸುದ್ದಿಗಳ ನಡುವೆ, ಭರಾಟೆಗಳ ನಡುವೆ ಇನ್ನೇನು ಆಗೇ ಬಿಡ್ತು ಸಂಪುಟ ಅನ್ನುವಂಥ ಮಾತುಗಳ ನಡುವೆ ಅಸಲಿಗೆ ಏನಾಗ್ತಾ ಇದೆ, ನಿಜವಾದಂಥ ಕಹಾನಿ ಏನು ಅದನ್ನು ಹೇಳ್ತೀನಿ ನೋಡಿ. ಇದು ಕಾಂಗ್ರೆಸ್ನ ಹೈಕಮಾಂಡ್ ಒಂದೆರಡು ದಿನದಲ್ಲಿ ಒಂದು ವಾರದಲ್ಲಿ ತೀರ್ಮಾನ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂತ ವಿಚಾರ. ಕೆಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರ ಕಡೆ ಬೆಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಖಂಡಿತವಾಗಿ ಒಟ್ಟಿಗೆ ಹೋಗಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ನೋಡೋಣ ಯಾವಾಗ ಮಾಡ್ತಾರದು ವರಿಷ್ಠರಿಗೆ ಬಿಟ್ಟಂತ ವಿಚಾರ. ಏನೇ ಇದ್ರು ಹೈಕಮಾಂಡ್ ನಿರ್ಣಯ ಅವೆಲ್ಲ ಅಪ್ರಸ್ತುತ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತೇನೆ. ಮಾನ್ಯ ಖರ್ಗೆ ಅವರು ಆಟಕ್ಕೊಂಟು ಲೆಕ್ಕಕ್ಕಿಲ್ಲ ಅಂತಾರಲ್ಲ, ಕಾಂಗ್ರೆಸ್ ನಲ್ಲಿ ಇದ್ದಾರೆ. ಸಂಪುಟ ವಿಸ್ತರಣೆಗೆ ಡೆಲ್ಲಿಗೆ ಹೋಗೋ ಅವಶ್ಯಕತೆ ಏನಿದೆ? ಮುಖ್ಯಮಂತ್ರಿಗಳು ಪರಮಾಧಿಕಾರ. ಸಿಎಂ ದೆಹಲಿಗೆ ಹೋಗಿ ಬಂದಿದ್ದಾಯ್ತು, ಡಿಸಿಎಂ ದೆಹಲಿಯಿಂದ ವಾಪಸ್ ಆಗಿದ್ದು ಆಯ್ತು. ಆದ್ರೂ ಸಂಪುಟ ಪುನರ್ರಚನೆಯ ಗುಟ್ಟು ಬಿಕ್ಕಟ್ಟು ಎರಡೂ ಬಗೆಹರಿತಿಲ್ಲ. ಸರ್ಕಾರ ರಚನೆಯಾಗಿ 2.5 ವರ್ಷದ ಬಳಿಕ ಸಂಪುಟ ಪುನಾರಚನೆಯಾಗುತ್ತೆ ಅಂತ ಆಕಾಂಕ್ಷಿಗಳು ನಿರೀಕ್ಷೆ ಇಟ್ಕೊಂಡಿದ್ರು. ಆದ್ರೆ ಹೈಕಮಾಂಡ್ ಯಾಕೋ ಮನಸ್ಸು ಮಾಡದಂತೆ ಕಾಣ್ತಿಲ್ಲ. ಹೀಗಾಗಿ ಸಂಪುಟ ಪುನಾರಚನೆ ಎಂಬ ಆಸೆಗಳ ಬೆಟ್ಟಕ್ಕೆ ಬಲೆ ಸುತ್ತಿದಂತಾಗಿದೆ. ಯಾಕೆ ಅಂತ ವಿವರವಾಗಿ ತೋರಿಸ್ತೀವಿ ನೋಡಿ. ಕಳೆದ ಶನಿವಾರ ಸಿಎಂ ಸಿದ್ದರಾಮಯ್ಯ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು. ಆಗ ರಾಹುಲ್ ಗಾಂಧಿ ಸಂಪುಟ ಪುನಾರಚನೆಯ ಕೀಲಿಯನ್ನ ಖರ್ಗೆ ಕೈಯಲ್ಲಿ ಕೊಟ್ಟಿದ್ರು. ಹೀಗಾಗಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ಸುದೀರ್ಘ ಚರ್ಚೆ ನಡೆಸಿದ್ರು. ಈ ವೇಳೆ ಸಿಎಂ ಖಾಲಿ ಇರುವ 2 ಸ್ಥಾನ, 12 ಸಚಿವ ಸ್ಥಾನಗಳನ್ನ ಖಾಲಿ ಮಾಡಿ 14 ಸಚಿವ ಸ್ಥಾನಗಳೊಂದಿಗೆ ಪುನಾರಚನೆ ಪ್ರಸ್ತಾಪ ಮುಂದಿಟ್ರು. ಆಗ ಪ್ರತಿಕ್ರಿಯಿಸಿದ ಖರ್ಗೆ ಯಾರನ್ನ ಕೈ ಬಿಡಬಹುದು, ಯಾರನ್ನ ಸೇರಿಸಬಹುದು ಅನ್ನೋದನ್ನ ರಾಹುಲ್ ಗಾಂಧಿ ಜೊತೆ ಚರ್ಚಿಸಿ ಅಂತಿಮ ತೀರ್ಮಾನ ಕೈಗೊಳ್ತೀವಿ ಅಂದಿದ್ದಾರೆ. ಇಷ್ಟೇ ಅಲ್ಲದೆ ವೇಣುಗೋಪಾಲ್, ಸುರ್ಜೇವಾಲಾ ಜೊತೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳೋದಾಗಿ ಬರೀ ಭರವಸೆ ಕೊಟ್ಟಿದ್ದಾರೆ. ಕೆಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರ ಕಡೆ ಬೆಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ, ಈ ಕಡೆ ಕೆಸಿ ವೇಣುಗೋಪಾಲ್ ಮತ್ತು ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿ ಒಂದೇ ದಿನ ಕೂತು ಮಾತನಾಡುವಂಥದ್ದು ದೊಡ್ಡ ವಿಷಯವೇ ಆಗಿರಲಿಲ್ಲ. ಹೀಗಿದ್ದು ಕೂಡ ಯಾಕೆ ಇನ್ನೊಂದು ದಿನಾಂಕವನ್ನ ನಿಗದಿ ಮಾಡಲಾಯಿತು ಅಥವಾ ಇನ್ನೊಂದು ಸುತ್ತಿನ ಚರ್ಚೆ ಅಗತ್ಯತೆ ಇದೆ ಅನ್ನುವಂಥದ್ದನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು ಅನ್ನುವಂಥದ್ದನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಈ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ಸ್ಪಷ್ಟ ನಿರ್ಧಾರವನ್ನ ಕೈಗೊಂಡಿಲ್ಲ. ಒಬ್ಬರಾದ್ಮೇಲೆ ಒಬ್ಬರ ಜೊತೆಗೆ ಸಭೆ ಮಾಡ್ತೀವಿ ಅನ್ನೋ ಭರವಸೆಯನ್ನಷ್ಟೇ ಸಿಎಂಗೆ ನೀಡಿದ್ದಾರೆ. ದೆಹಲಿಯ ದೊರೆಗಳು ತಣ್ಣೀರನ್ನು ತಣಿಸಿ ಕುಡಿಯೋ ಆಲೋಚನೆಯಲ್ಲಿ ಜಾಣ ನಡೆ ಇಟ್ಟಿದ್ದಾರೆ. ಇದು ಕಾಂಗ್ರೆಸ್ನ ಹೈಕಮಾಂಡ್ ಒಂದೆರಡು ದಿನದಲ್ಲಿ ಒಂದು ವಾರದಲ್ಲಿ ತೀರ್ಮಾನ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂತಹ ವಿಚಾರ. ಇದೇ ಕಾರಣಕ್ಕೋಸ್ಕರ ಬಿಹಾರವನ್ನ ಕಳೆದುಕೊಂಡಂತಹ ನೋವಲ್ಲಿರುವಂತಹ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರತ್ತ ಬೆಟ್ಟು ಮಾಡಿ ತೋರಿಸ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಬ್ಯಾಕ್ ಟು ಬ್ಯಾಕ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭೇಟಿ ಮಾಡಿ ಸುದೀರ್ಘವಾಗಿ 50-55 ನಿಮಿಷಗಳ ಕಾಲ ಚರ್ಚೆಯನ್ನು ನಡೆಸ್ತಾರೆ. ಅದಾದ ಬಳಿಕವೂ ಕೂಡ ಒಂದು ಅಂತಿಮ ತೀರ್ಮಾನಕ್ಕೆ ತಕ್ಷಣ ಬರೋದಕ್ಕೆ ಹೈಕಮಾಂಡ್ ಸಿದ್ಧವಾಗಿಲ್ಲ. ತಣ್ಣೀರನ್ನು ಕೂಡ ತಣಿಸಿ ಕುಡಿಯುವಂತಹ ಪರಿಸ್ಥಿತಿ ಇದೀಗ ಕಾಂಗ್ರೆಸ್ ಹೈಕಮಾಂಡ್ಗೆ, ಆ ರೀತಿಯ ಆಲೋಚನೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಇಷ್ಟು ಮಾತ್ರವಲ್ಲ, ಕಾಂಗ್ರೆಸ್ ವರಿಷ್ಠರು ರಾಜ್ಯ ಕಾಂಗ್ರೆಸ್ನ ಗೊಂದಲಕ್ಕೂ ಮದ್ದರಿಯೋ ಆಲೋಚನೆಯಲ್ಲಿದ್ದಾರೆ. ಹೀಗಾಗಿ ಕೆಸಿ ವೇಣುಗೋಪಾಲ್ ಅವರು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಗೆ ಗೊಂದಲ ಮಾಡಿಕೊಳ್ಳದಂತೆ ಸೂಚಿಸಿದ್ರು. ಈ ಸೂಚನೆಯ ಎಫೆಕ್ಟ್ ಎಂಬಂತೆ ನೆನೆ ಕರ್ನಾಟಕ ಭವನದಲ್ಲಿ ಸಿಎಂ ಹಾಗೂ ಡಿಸಿಎಂ ಒಟ್ಟಿಗೆ ಕೂತು ಭೋಜನ ಸವಿದ್ರು. ಈ ಮೂಲಕ ತಾವಿಬ್ರು ಒಟ್ಟಿಗೆ ಇದ್ದೀವಿ ಅನ್ನೋ ಸಂದೇಶ ರವಾನಿಸಲು ಪ್ರಯತ್ನಿಸಿದ್ರು. ಇದೀಗ ನಾಯಕತ್ವ ಬದಲಾವಣೆ ವಿಚಾರ ಮತ್ತು ಸಚಿವ ಸಂಪುಟ ಪುನರ್ರಚನೆ ವಿಚಾರದಲ್ಲೂ ಕೂಡ ಒಂದು ಹಂತದಲ್ಲಿ ಸಿದ್ದರಾಮಯ್ಯನವರ ಒಂದು ದಿಕ್ಕು, ಡಿಕೆ ಶಿವಕುಮಾರ್ ಮತ್ತೊಂದು ದಿಕ್ಕು ಅನ್ನುವಂತಹ ರೀತಿಯ ಬೆಳವಣಿಗೆಗಳು ಕಂಡು ಬಂದಿತ್ತು. ತಕ್ಷಣ ಅಲರ್ಟ್ ಆದಂತಹ ಕೆಸಿ ವೇಣುಗೋಪಾಲ್ ಅವರು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಒಂದು ಸೂಚನೆಯನ್ನು ಕೊಡ್ತಾರೆ. ನೀವು ಒಳ ಜಗತ್ತಲ್ಲಿ ಹೇಗಿರ್ತಿರೋ ಗೊತ್ತಿಲ್ಲ, ಆದ್ರೆ ಹೊರ ಜಗತ್ತಲ್ಲಂತೂ ಖಂಡಿತವಾಗಿ ಒಟ್ಟಿಗೆ ಹೋಗಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೂ ಕ್ಲಾರಿಟಿ ಕೊಡದ ಹೈಕಮಾಂಡ್ ಕಾರಣದಿಂದ ಆಕಾಂಕ್ಷಿಗಳು ಅತದರಿ ಇತ್ತ ಪುಲಿ ಎಂಬಂತೆ ದೆಹಲಿಗೆ ಹೋಗಿ ಕೈ ಮುಗಿಯೋದೋ ಅಥವಾ ಇದ್ದಲ್ಲೇ ಇದ್ದು ಪ್ರಾರ್ಥಿಸೋದೋ ಅರ್ಥವಾಗದೆ ಗೊಂದಲಕ್ಕೀಡಾಗಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಇಬ್ರು ಕಾಂಗ್ರೆಸ್ಗೆ ಅನಿವಾರ್ಯ ಎಂಬ ಜಪ ಪ್ರಾರಂಭಿಸಿದ್ದಾರೆ. ನೋಡ್ರಿ, ಸಿದ್ದರಾಮಣ್ಣ ಮತ್ತೆ ಡಿಕೆ ಶಿವಕುಮಾರ್ ಅವರಿಬ್ರು ಕೂಡ ಪ್ರಬಲವಾದ ನಾಯಕರು ನಮ್ಮ ಪಕ್ಷದಲ್ಲಿ. ಅವ್ರು 2 ಕಣ್ಣಿದ್ದಂಗೆ ಈ ಪಕ್ಷಕ್ಕೆ. ಯಾವ ಕಣ್ಣಿಗೆ ತೊಂದರೆ ಆದರೂ ಕೂಡ ಪಕ್ಷಕ್ಕೆ ಹಾನಿ ಆಗ್ತದೆ. ಅದಕ್ಕೆ ಅದನ್ನ ಸಮರ್ಥವಾಗಿ ಹೈಕಮಾಂಡು ಕೂತು ಚರ್ಚೆ ಮಾಡಿ ಪಕ್ಷಕ್ಕೆ ಹಾನಿ ಆಗದೆ ಇರತಕ್ಕಂಥ ರೀತಿಯಲ್ಲಿ ತೀರ್ಮಾನ ತಗೋಬೇಕು ಅಂತಕ್ಕಂಥದ್ದು. ಮತ್ತೊಂದು ಕಡೆ ಸಚಿವರು ಕೂಡ ಹೈಕಮಾಂಡ್ನ ಕಡೆ ಮುಖ ಮಾಡಿದ್ದಾರೆ.
ಸೊ ಕಾದು ನೋಡೋಣ ಯಾವಾಗ ಮಾಡ್ತಾರೋದು ವರಿಷ್ಠರಿಗೆ ಬಿಟ್ಟಂತ ವಿಚಾರ ಅದು ನೋಡೋಣ, ಕಾದು ನೋಡೋಣ. ಇಲ್ಲ ಸದ್ಯಕ್ಕಿಲ್ಲ, ನೋಡೋಣ, ಅವಕಾಶ ಬಂದಾಗ ನೋಡೋಣ. ಬಹಳ ಸಂತೋಷದಿಂದ ಈ ಖಾತೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಏನೇ ಇದ್ರೂ ಹೈಕಮಾಂಡ್ ನಿರ್ಣಯ. ನಾವು ಖಾತೆ ಬೇರೆ ಕೊಡಿ ಅಥವಾ ನಾವು ಮಂತ್ರಿ ನಥಿಂಗ್, ಅದೆಲ್ಲ ನಾವು ಮಾತಾಡ್ಕೊಡ್ದು ನಮ್ಮ ಹೈಕಮಾಂಡ್ ತೀರ್ಮಾನವೇ ನಮಗೆ ಅಂತಿಮ. ಯಾವುದೇ ಜಗ್ಗಾಟ ಇಲ್ಲ, ಯಾವುದೇ ಗೊಂದಲ ಇಲ್ಲ, ಯಾವುದೇ ಸಮಸ್ಯೆನೂ ಇಲ್ಲ. ಇವೆಲ್ಲ ಏನು ಊಹಾಪೋಹಗಳಿದೆ ಅವೆಲ್ಲ ಅಪ್ರಸ್ತುತ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತೇನೆ. ಆದರೆ ರಾಜ್ಯ ಕೈ ನಾಯಕರ ದೆಹಲಿಯಾನಕ್ಕೆ ವಿಪಕ್ಷ ಬಿಜೆಪಿ ನಾಯಕರು ಒಂದೊಂದೇ ಅರ್ಥ ಕಲ್ಪಿಸಿದ್ದಾರೆ. ಸಂಪುಟ ಪುನಾರಚನೆ ತಕ್ಷಣಕ್ಕಾಗೋದೋ ಇಲ್ವೋ ಅನ್ನೋ ಬಗ್ಗೆ ರಾಜ್ಯ ನಾಯಕರಿಗೂ ಕ್ಲಾರಿಟಿ ಸಿಕ್ಕಿಲ್ಲ. ಮಾನ್ಯ ಖರ್ಗೆ ಅವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತಾರಲ್ಲ ಗಾದೆ, ಆ ತರ ಕಾಂಗ್ರೆಸ್ನಲ್ಲಿ ಇದ್ದಾರೆ. ಅದರಿಂದಾಗಿ ಇವತ್ತು ಪರಿಸ್ಥಿತಿ ಹೀಗಾಗಿದೆ. ನಾನು ಅನ್ಕೊಂಡಿದ್ದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಮೋಸ್ಟ್ ಪವರ್ಫುಲ್ ಅಂತ. ಯಾಕೆಂದ್ರೆ ಯಾವಾಗಲೂ ಅವರು ಒಂದೊಂದು ಮಾತು ಹೇಳೋರು, ದೆಹಲಿ ಗುಲಾಮರಲ್ಲ ನಾವು ಅಂತ ಹೇಳೋರು. ಅವ್ರು ಏನು ಮುಖ್ಯಮಂತ್ರಿಗಳು ಅವರಿಗೆ ಸಮರ್ಥರಿದ್ರೆ, ದೆಹಲಿಯ ಗುಲಾಮಗಿರಿಯನ್ನು ಒಪ್ಕೊಳ್ಳದೆ ಇದ್ರೆ ಸಂಪುಟ ವಿಸ್ತರಣೆಗೆ ಡೆಲ್ಲಿಗೆ ಹೋಗೋ ಅವಶ್ಯಕತೆ ಏನಿದೆ? ಮುಖ್ಯಮಂತ್ರಿಗಳ ಪರಮಾಧಿಕಾರ ಅದು. ಸಂಪುಟ ಪುನಾರಚನೆ ತಕ್ಷಣಕ್ಕಾಗುತ್ತೋ ಇಲ್ವೋ ಅನ್ನೋ ಬಗ್ಗೆ ರಾಜ್ಯ ನಾಯಕರಿಗೂ ಕ್ಲಾರಿಟಿ ಸಿಕ್ಕಿಲ್ಲ. ಹೈಕಮಾಂಡ್ ಕಾದು ನೋಡೋ ತಂತ್ರಕ್ಕೆ ಮೊರೆ ಹೋದಂತೆ ಕಾಣ್ತಿದೆ. ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಸುತ್ತು ದೆಹಲಿ ಭೇಟಿ ಕೊಟ್ರೆ ಮಾತ್ರ ಇದಕ್ಕೊಂದು ಸ್ಪಷ್ಟತೆ ಬರಬಹುದು. ಪ್ರಸನ್ನ ಗಾಂವ್ಕರ್, TV9, ಬೆಂಗಳೂರು.